ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 4,000 ಹಣ ಜಮಾ. ಸೊ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜಮಾ ಮಾಡಿದ್ರ ಗೃಹಲಕ್ಷ್ಮಿ ಯೋಜನೆಗೆ ಏನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು. ಸೊ ಅದ್ರ ಬಗ್ಗೆ ಏನಾದರೂ ಹೊಸ ಮಾಹಿತಿ ಕೊಟ್ಟಿದ್ದಾರಾ? ಸೊ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಥವಾ ಏನಾದರೂ ಬಿಡುಗಡೆ ಮಾಡಿದ್ರ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಏಕೆಂತ ಅಂದರೆ ಅತಿ ಹೆಚ್ಚು ಮಹಿಳೆಯರು ಕೇಳ್ತಾ ಇದ್ದಾರೆ ಇದರ ಒಂದು ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ಇದ್ರ ಬಗ್ಗೆ ಏನು ಮಾತುಕತೆ ಇಲ್ಲ. ಬರೀ 24ನೇ ಕಂತಿನ ಹಣ ಜಮಾ ಆಯಿತು ಅಂತ ಅಷ್ಟೇ ಹೇಳ್ತಿರುವಂಥದ್ದು. ಸೊ ಆ ಒಂದು ಹಣವನ್ನು ಯಾವಾಗ ಜಮಾ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ತಿಳಿಸೋದಾದರೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿಬಿಟ್ಟಿದೆ. ಸೋಮವಾರದಿಂದನೇ ಜಮಾ ಆಗೋದಕ್ಕೆ ಶುರುವಾಗಿದೆ. ಯಾಕೆಂತಂದರೆ ಸರ್ಕಾರ ಹೇಳಿದ್ರು ಜಮಾ ಮಾಡಿದ್ವಿ ಅಂತ, ಬಟ್ ನಮಗೆ ಕ್ಲಾರಿಟಿ ಸಿಗುವಂಥದ್ದು ಫಲಾನುಭವಿಗಳು ಕಮೆಂಟನ್ನು ಮಾಡಿದಾಗ ಮಾತ್ರನೇ. ಸೊ ಫಲಾನುಭವಿಗಳು ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ದಿನೇ ನೋಡಿದ್ರೇ ಗೊತ್ತಾಗೋಗ್ಬಿಡುತ್ತೆ. ನಿಮಗೆ ನಿನ್ನೆ ಕೂಡ ನಾನು ವಿತ್ ಪ್ರೂಫ್ ಸಮೇತ ತೋರಿಸ್ದೆ. ನಾನು ಪ್ರೂಫ್ ಸಮೇತ ತೋರಿಸೋದಕ್ಕಿಂತ ನೀವು ವಿಡಿಯೋಗಳನ್ನು ಕಮೆಂಟ್ ಸೆಕ್ಷನನ್ನು ಚೆಕ್ ಮಾಡಿದ್ರೇ ಗೊತ್ತಾಗುತ್ತೆ. ಸೊ ನಾನು ನಿನ್ನೆ ಹಾಕಿರುವಂತಹ ಒಂದು ಸ್ಕ್ರೀನ್ಶಾಟ್ ಏನಿತ್ತು, ಸೊ ಅದನ್ನು ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ಸೊ ಇಲ್ಲೂ ಕೂಡ ಚೆಕ್ ಮಾಡ್ಬೋದು. ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ. ನಿನ್ನೆ ಹಾಕಿರುವಂತಹ ವಿಡಿಯೋಗೂ ಕೂಡ ಇಲ್ಲಿ ಕಮೆಂಟ್ಗಳು ಬಂದಿದೆ. ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ಕೋಲಾರು ಬೇರೆ ಬೇರೆ ಜಿಲ್ಲೆ ಕಡೆಯಿಂದ ಏನು ಮಾಡಿದ್ದಾರೆ, ನಮಗೆ ಹಣ ರಿಸೀವ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇದು ನಾನು ಮೊನ್ನೆ ಹಾಕಿದ್ದಂತಹ ವಿಡಿಯೋದು ಸ್ಕ್ರೀನ್ಶಾಟ್ ನೀವು ನೋಡ್ತಿರುವಂಥದ್ದು. ಸೊ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಎಷ್ಟು ಜನ ನಮಗೆ ಹಣ ಬಂತು ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟೇ ಜನ ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಓನ್ಲಿ ಇನ್ನೂ 3 ಡೇಸ್ ಆಗಿರುವಂಥದ್ದು. ಸೊ ಎಲ್ರಿಗೂ ಕೂಡ ಹಣ ಜಮಾ ಆಗಬೇಕಲ್ವಾ? ಸೊ ಹಾಗಾಗಿ ಎಲ್ರಿಗೂ ಕೂಡ ಜಮಾ ಮಾಡ್ತಾರೆ. ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿದ್ರೆ ನಿಮಗೂ ಕೂಡ ಒಂದು ಹಣ ಜಮಾ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿತ್ ಪ್ರೂಫ್ ಯಾಕೆ ಆಗ್ತೀವಿ ಅಂತ ಅಂದರೆ ಕೆಲವೊಬ್ಬರು ಕಮೆಂಟ್ ಸೆಕ್ಷನ್ಗಳನ್ನು ಚೆಕ್ ಮಾಡೋದಿಲ್ಲ. ಸೊ ಹಾಗೆಯೇ ಮೇಡಮ್ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಯಾಕೆ ಸುಳ್ಳು ಮಾಹಿತಿಯನ್ನು ಕೊಡ್ತೀರಾ ಅಂತ ಕೂಡ ಹೇಳ್ತಾರೆ. ಸೊ ಯಾಕೆಂತಂದರೆ ಅವ್ರಿಗೆ ಏನಾಗಿರುತ್ತೆ ಅಂತಂದರೆ 2-3 ಕಂತುಗಳ ಹಣ ಬಂದಿರೋದಿಲ್ಲ. ಹಾಗಾಗಿ ಯಾಕೆ ಸುಳ್ಳು ಹೇಳ್ತೀರಾ, ನಮ್ಗೆ ಹಣನೇ ಬಂದಿಲ್ಲ, ಸೊ ಜಮಾ ಮಾಡಿರೋದೇ ಸುಳ್ಳು ಅಂತ ಹೇಳ್ಬಿಡ್ತಾರೆ. ಸೊ ಖಂಡಿತವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ, ಇಲ್ಲಿ 24ನೇ ಕಂತಿನ ಹಣ ಜಮಾ ಆಗಿದೆ. 4,000 ಯಾವಾಗ ಜಮಾ ಮಾಡ್ತಾರೆ ಅಂತ ಅಂದರೆ ನಿಮಗೆ ಒಂದು ವೇಳೆ 23ನೇ ಕಂತಿನ ಹಣವನ್ನು ನೀವೇನಾದರೂ ರಿಸೀವ್ ಮಾಡ್ಕೊಂಡಿಲ್ಲ, ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ, ಸೊ ಎಲ್ರಿಗೂ ಬಂದಿದೆ ನಮಗೆ ಬಂದಿಲ್ಲ ಅಂತ ನೀವು ಹೇಳ್ತೀರಾ ಅಲ್ವಾ? ಸೊ ಅಂಥವ್ರಿಗೆ ಈ ಸಲ ಒಟ್ಟಿಗೆ 4,000 ಹಾಕ್ತೀವಿ ಅಂತ ಪ್ರತಿ ಸಲ ಹೇಳ್ತಾರೆ. ಯಾರಿಗೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದ್ದೀವಿ ಸೊ ಅವ್ರು ಖಂಡಿತವಾಗ್ಲೂ ಕೂಡ ನಾವು 2,000 ಸೇರಿಸಿ ಹಾಕ್ತೀವಿ 4,000 ಅಂತ ಹೇಳ್ತಾರೆ. ಅದೇ ಯಾವ ಒಂದು ಫಲಾನುಭವಿಗಳು ಕೂಡ ನಾವು 4,000 ರಿಸೀವ್ ಮಾಡ್ಕೊಂಡ್ವಿ ಅಂತ ಕಮೆಂಟ್ ಮಾಡಿರೋದನ್ನೇ ನಾವು ನೋಡಿಲ್ಲ. ಸೊ ಬಟ್ ಈ ಸಲ ಸ್ವಲ್ಪ ಸದನದಲ್ಲಿ ಗದ್ದಲ ಆಗಿದ್ರಿಂದ ಈ ಸಲ ಹಾಕಿದ್ರು ಹಾಕ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ. ಸೊ ನೀವೇನಾದರೂ 23 ಮತ್ತು 24 ಎರಡನ್ನೂ ರಿಸೀವ್ ಮಾಡ್ಕೊಂಡಿರೋರು ಯಾರಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಏಕೆಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕಾತರತೆ ಇರುತ್ತೆ, ಯಾರು ರಿಸೀವ್ ಮಾಡ್ಕೊಂಡಿರಲ್ಲ ಅವ್ರಿಗೆ. ಸೊ 4,000 ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಜವಾಗ್ಲೂ ಕೂಡ ಬಿಡುಗಡೆ ಮಾಡ್ತಾರಾ, ನಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತಾ ಅನ್ನೋದು ಅವ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ನೆಕ್ಸ್ಟ್ ಬೈಕೊಳ್ತಿರ್ತಾರೆ ಸರ್ಕಾರದವ್ರನ್ನ, ಇವ್ರು ಯಾವ ಸೀಮೆ ಸರ್ಕಾರದವರಪ್ಪ ಕೊಡ್ತೀವಿ ಅಂತ ಹೇಳ್ತಾರೆ, ಕೊಡೋದೇ ಇಲ್ಲ ಅಂತ ಬೈಕೊಳ್ತಿರ್ತಾರೆ ಅಲ್ವಾ? ಸೊ ಅವ್ರಿಗಲ್ದೇ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ, ಸರ್ಕಾರ ಹೇಳಿದಾಗೆ ನಡ್ಕೊಳ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಮಾಹಿತಿ ಸಿಗುವಂಥದ್ದು. ಬಟ್ ಇದುವರೆಗೂ ಕೂಡ ಯಾರು ನಾವು ಒಟ್ಟಿಗೆ 4,000 ರಿಸೀವ್ ಮಾಡ್ಕೊಂಡ್ವಿ ಅಂತ ಅನ್ನೋರೇ ಇಲ್ಲ. ಅಥವಾ 1 ವೀಕ್ ಬಿಟ್ಬಿಟ್ಟು ಆನಂತರ ನಾವು ರಿಸೀವ್ ಮಾಡ್ಕೊಂಡ್ವಿ 2 ಕಂತಿನ ಹಣವನ್ನು ಅಂತ ಹೇಳೋರು ಕೂಡ ಯಾರೂ ಇಲ್ಲ. ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು ಏನಂತ ಅಂದರೆ, ಇವಾಗ ಏನು ಕೊಡ್ತಿದ್ದಾರೆ ಆ ಒಂದು ಪ್ರೆಸೆಂಟ್ ಕಂತನ್ನು ಮಾತ್ರ ಸರ್ಕಾರ ಜಮಾ ಮಾಡುತ್ತೆ. ಉಳಿದಿರುವಂತಹ ಬ್ಯಾಲೆನ್ಸ್ ಏನಿರುತ್ತೆ ಸೊ ಅದನ್ನು ಜಮಾನೇ ಮಾಡ್ತಿಲ್ವೇನೋ ಅನ್ನೋ ಒಂದು ಪರಿಸ್ಥಿತಿ ನಮ್ದು ಕೂಡ ಇವಾಗ. ಹಾಗಾಗಿ ಹೇಳ್ತಿರುವಂಥದ್ದು, ಯಾರಾದರೂ ರಿಸೀವ್ ಮಾಡ್ಕೊಂಡ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ಕೇಳೋದಾದರೆ, ಇವಾಗ ನೀವು ನೋಡ್ತಾನೆ ಇದ್ದೀರಾ, ನ್ಯೂಸ್ ಚಾನಲ್ಗಳನ್ನು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಬಿಜೆಪಿ ಸರ್ಕಾರದವರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದವರು ಇವ್ರು ಬಿಡುಗಡೆ ಮಾಡ್ತೀವಿ ಇಲ್ಲ ಅಂತ ಏನು ಕೂಡ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಈ ಒಂದು ವೀಕನ್ನು ಬಿಟ್ಬಿಟ್ಟು ಆನಂತರ ಇವರು 2 ತಿಂಗಳ ಹಣವನ್ನು ಜಮಾ ಮಾಡಲಿಲ್ಲ ಅಂತ ಅಂದರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಬಿಜೆಪಿ ಸರ್ಕಾರದವರು ಹೇಳ್ತಿರುವಂಥದ್ದು. ಸೊ ಇವರು ಹಣ ಬಿಡುಗಡೆ ಮಾಡಿದ್ರೆ ಸ್ಟ್ರೈಕ್ ನಡೆಯೋದಿಲ್ಲ, ಬಿಡುಗಡೆ ಮಾಡಲಿಲ್ಲ ಅಂದರೆ ಮೇ ಬಿ ಸ್ಟ್ರೈಕ್ ಮಾಡೇ ಮಾಡ್ತಾರೆ. ಯಾಕೆಂತಂದರೆ ನೋಡಿರ್ತೀರಾ, ವಿಪಕ್ಷ ನಾಯಕರು ಇವಾಗ ಸದನದಲ್ಲೇ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿಯಾಗಿ ಸುಳ್ಳು ಹೇಳಿದ್ರು ಅನ್ನೋ ಒಂದು ಕೋಪ ಕೂಡ ಇದೆ. ಜೊತೆಗೆ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋ ಒಂದು ವಿಚಾರ ಕೂಡ ಇರೋದ್ರಿಂದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಜನರ ಬಳಿ ಇವರು ಕ್ಷಮೆ ಕೇಳಬೇಕು ಅಂತಲೂ ಕೂಡ ಸದನದಲ್ಲಿ ಹೇಳಿದ್ರು. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಹಣ ಬಿಡುಗಡೆ ಮಾಡಿಲ್ಲ, ನಾವೆಲ್ಲ ದಾಖಲೆಗಳನ್ನು ತೆಗೆಸಿ ನೋಡಿದ್ದೀವಿ, ಕ್ಲಾರಿಟಿ ಸಿಕ್ಕಿದೆ, ಅದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಸಿಎಂ ಜೊತೆ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಜೊತೆ ಇನ್ನೂ ಕೂಡ ಅವರು ಚರ್ಚೆ ಮಾಡಿಕೊಂಡು ಹಣ ಬಿಡುಗಡೆ ಮಾಡೋದು ಈ ವೀಕಲ್ಲಿ ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ಮೋಸ್ಟ್ಲಿ ಸ್ಟ್ರೈಕ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಯಾವ ಕ್ಷಣದಲ್ಲಿ ಏನು ಬೇಕಿದ್ರು ಆಗ್ಬೋದಲ್ವಾ? ಸೊ ಅವರು ಹಣ ಬಿಡುಗಡೆ ಮಾಡೋದು
ಆದರೂ ಮಾಡ್ಬೋದು, ಮಾಡಲಿಲ್ಲ ಅಂತಂದರೆ ಸ್ಟ್ರೈಕ್ ಕೂಡ ನಡಿಬೋದು. ಇದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಕ್ಲಾರಿಟಿಯನ್ನು ಎಲ್ಲೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಸೊ ನೋಡೋಣ, ಈ ಒಂದು ವೀಕಲ್ಲಿ ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟನೆ ಸಿಗುತ್ತೆ ಅಂತಲೇ ಹೇಳ್ಬೋದು. 24ನೇ ಕಂತಿನ ಹಣವನ್ನು ಎಲ್ಲರೂ ಕೂಡ ನೀವು ರಿಸೀವ್ ಮಾಡ್ಕೊಂಡು ಆದಮೇಲೆ ಈ ಒಂದು 2 ಕಂತುಗಳ ಬಗ್ಗೆ ಏನು ಹೇಳ್ತಾರೆ ಸರ್ಕಾರದವರು ಅಂತ ನಾವು ಕೂಡ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ನೆಕ್ಸ್ಟು ಈ ಒಂದು 24ನೇ ಕಂತನ್ನು ಜನವರಿಗೆ ಬಿಡುಗಡೆ ಮಾಡೋದಕ್ಕೆ ಒಂದು ಸ್ಕೆಚ್ ಹಾಕೊಂಡಿದ್ರು ಅವರು ಅಂತಲೇ ಹೇಳ್ಬೋದು. ಬಟ್ ಈ ರೀತಿಯಾಗಿ ಸದನದಲ್ಲಿ ಪ್ರಾಬ್ಲಮ್ ಆಗಿದ್ದರಿಂದ ಮುಜುಗರಕ್ಕೆ ಒಳಗಾಗಿ ಏನು ಮಾಡಿದ್ರು, 24ನೇ ಕಂತಿನ ಹಣವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬಾನೇ ಚರ್ಚೆ ಆಗ್ತಾ ಇದೆ ಅಂತ CM ಅವ್ರಿಗೆ ಹೇಳಿದಾಗ ಸಡನ್ ಆಗಿ ಏನು ಮಾಡಿಬಿಟ್ರು, ಇವಾಗ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾತಾಡಿಬಿಟ್ಟು ಹಣವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಸೊ ಇವರಿಗೆ ಇನ್ನೂ ಕೂಡ 5 ಕಂತುಗಳ ಹಣವನ್ನು ಜಮಾ ಮಾಡಬೇಕಾಗುತ್ತೆ. ಸೆಪ್ಟೆಂಬರನ್ನು ಹೊರತುಪಡಿಸಿದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮತ್ತು ಜನವರಿ, ಫೆಬ್ರವರಿ ತಿಂಗಳು 5 ತಿಂಗಳ ಹಣ ಅಂತ ಅಂದರೆ ಇವರು ಇದು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನಮ್ಮ ಮಹಿಳೆಯರಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬಾಯ್.